ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರದಲ್ಲೇ ಮನೆಯಿಂದ ಆಚೆ ಕಳಿಸಿದ್ರು. ಆದ್ರೆ ನಾನಿಲ್ಲ, ನಾನು ಏನೋ ಒಂದು ಗೆಲ್ತೀನಿ ಅನ್ನುವಂತಹ ಸಾಹಸದಲ್ಲಿ 100 ದಿನಕ್ಕೂ ಹೆಚ್ಚು ದಿನ ಕಾಲ ಕಳೆದು ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಈ ಪುಟ್ಟ ಹುಡುಗಿ ಯಾರಪ್ಪ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ ಖಡಕ್ ರೊಟ್ಟಿ, ಚಿನ್ನದ ಗಣಿ ಹಟ್ಟಿ. ಇವತ್ತು ನಮ್ ಜೊತೆ ಇರುವಂತವ್ರು ಮಾತಿನ ಮಲ್ಲಿ ಈ ಪುಟ್ಟಿ. ಎಸ್, ಬೇರೆ ಯಾರು ಅಲ್ಲ, ಬಿಗ್ ಬಾಸ್ ಮನೆಯ ರಕ್ಷಿತಾ ಶೆಟ್ಟಿ ಅವರು ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಸ್, ಅವ್ರನ್ನೇ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್, ಹೇಗ್ ನಡೀತಾ ಇದೆ ಮೊದಲೇದಾಗಿ ಜೀವನ? ಚೆನ್ನಾಗಿ ನಡೀತಾ ಉಂಟು. ಎಸ್, ಬಿಗ್ ಬಾಸ್ ಇವಾಗ ಇದೇ ಇಂಟರ್ವ್ಯೂ ಅಲ್ಲಿ ನಾವು ಸ್ವಲ್ಪ ಯೂನಿಕ್ ಆಗಿ ಮಾತಾಡೋಣ. ಸೇಮ್ ಕ್ವೆಶ್ಚನ್ಸ್ ಬೇಡ. ಖಂಡಿತ. ಯಾರು ಬೇರೆ ಇಂಟರ್ವ್ಯೂ ಅವರು ಕೇಳಲೇ ಇಲ್ಲ ಅಲ್ವಾ, ಅದೇ ಒಂದು ಕ್ವೆಶ್ಚನ್ ಕೇಳಿ. ಇಲ್ಲಾಂದ್ರೆ ನಾನು ಎಂತ ಮಾಡುದು ಅಂದ್ರೆ ಸೇಮ್ ರಟ್ಟನೆ ಹೇಳ್ತೀನಿ. ಸೊ ಇದೇ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಖಂಡಿತವಾಗ್ಲು ಕೇಳ್ತೀನಿ. ಬಟ್ ಒಂದೆರಡು ಕ್ವಶನ್ ನ ಕೇಳಿ ಮತ್ತೆ ಬೇರೆ ಕ್ವಶನ್ ಕೇಳ್ತೀನಿ. ಓಕೆ. ಎಸ್, ಮೊದಲನೇದಾಗಿ ನಿಮ್ಮ ಜೀವನ ಶುರು ಆಗಿರುವಂತದ್ದು ಯೂಟ್ಯೂಬ್ ಚಾನಲ್ ಮೂಲಕ. ನಿಮ್ಮ ಜೀವನವನ್ನು ರಕ್ಷಿತಾ ಶೆಟ್ಟಿ ಯಾರು ಅಂತ ಗೊತ್ತಾಗಿದ್ದು ಯೂಟ್ಯೂಬ್ ಮೂಲಕ. ಸೊ ಯಾರು ಯೂಟ್ಯೂಬ್ ಚಾನಲ್ ಬಾಯಿಂದ ಯೂಟ್ಯೂಬ್ ಕೇಂದ್ರೆ ತುಂಬಾ ಖುಷಿ ಆಗ್ತಾ ಉಂಟು. ಮತ್ತೊಂದ್ಸತಿ ಹೇಳಿ. ಯೂಟ್ಯೂಬ್ ಹೌದು, ನನ್ನ ಯೂಟ್ಯೂಬ್ ಉಂಟಲ್ವಾ, ಅದೇ ಯೂಟ್ಯೂಬ್ ಅಂದ್ರೆ ನನ್ಗೆ ತುಂಬಾ ಇಷ್ಟ. ಓಕೆ, ನಿಮ್ಮ ಕ್ವೆಶ್ಚನ್ ಜರ್ನಿ ಹೆಂಗ್ ಶುರು ಆಯ್ತು ಅಂತ? ಜರ್ನಿ ಹೇಗಂದ್ರೆ ಜಸ್ಟ್ ಮೊಬೈಲ್ ಹಿಟ್ಕೊಳ್ಳಿ ಸ್ಟಾರ್ಟ್ ಆಯ್ತು ಅಷ್ಟೇ. ಇವಾಗ ಯಾರೋ ಒಂದ್ ಕೆಲಸ ಮಾಡ್ತಾ ಇದಾರೆ ಅಂತ ಬಂದಾಗ, ಏನೋ ಒಂದ್ ವಿಡಿಯೋ ಮಾಡ್ತಾ ಇದಾರೆ ಅಂತ ಬಂದಾಗ, ಓಕೆ ನಾನು ಇದನ್ನ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಒಂದ್ ಅನ್ಸಿರುತ್ತೆ. ಸೊ ರಕ್ಷಿತಾ ಶೆಟ್ಟಿಗೆ ಇಲ್ಲ ಹಾಗೆ ಎಂತ ಅನ್ಸ್ಲಿಲ್ಲ ನನ್ಗೆ. ಆಕ್ಚುಲಿ ನಾನು ಹೇಗಂದ್ರೆ ನನ್ಗೆ ಇವಾಗ ಎಂತ ಫೀಲ್ ಮಾಡ್ತೀನಿ ಅದೇ ನಾನು ಮಾಡ್ತೀನಿ. ಹಾಗೆ ಫಾರ್ ಎಕ್ಸಾಂಪಲ್ ಹೇಗಂದ್ರೆ, ನಾನು ನನ್ನ ಊರಲ್ಲಿ ಇರುವಾಗ, ಊರಿಂದ ನಾನು ಮುಂಬೈಯಲ್ಲಿ ಬಂದಿದ್ದೀನಿ. ನನ್ಗೆ ಊರ ಅಂದ್ರೆ ತುಂಬಾ ಇಷ್ಟ. ಓಕೆನಾ, ನಾನು ನನ್ನ ಅಜ್ಜಿಗೆ ಬಿಟ್ಟು ಮುಂಬೈಗೆ ಬಂದಿದ್ದೀನಿ. ಯಾಕೆಂದ್ರೆ ನನ್ನ ಆ ಟೈಮಲ್ಲಿ ಕಾಲೇಜ್ ಟೈಮ್. ಓಕೆನಾ, ಸೊ ಎಂತ ಆಯ್ತು ಅಂದ್ರೆ, ನಾನು ಸುಮ್ನೆ ಮೊಬೈಲ್ ಹೀಗೆ ಮಾಡಿ ನಾನು ಊರಿಗೆ ಎಷ್ಟು ಮಿಸ್ ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ಮಾತಾಡಿದ್ದೀನಿ. ನನ್ನ ಫೋನ್ ಓಪನ್ ಮಾಡಿ ಮನೆಯವರು ಹತ್ರ ಇದೇನೆ ಮಾತಾಡಿ ಅವರು ನನಗೆ ಎಷ್ಟು ನಿಮ್ಮ ಕಿರಿಕಿರಿ ಅಂತ. ಸೊ ಮನೆಯವರು ಹತ್ರ ಅಲ್ಲ, ಮೊಬೈಲ್ ಅಲ್ಲಿ ಇಟ್ಟು ಯಾರು ಒಂದು ಕೇಳಲಿ ಅಂತ. ನಿಮ್ಗೆ ಅರ್ಥ ಆಯ್ತಾ? ಮನೆಯವರಿಗೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಎಂತ ಇಂಟ್ರೆಸ್ಟ್ ಇರ್ಲಿಲ್ಲ. ನನ್ನ ಮೊಬೈಲ್ ಅಲ್ಲಿ ಸೈಡ್ ಅಲ್ಲಿ ಆನ್ ಮಾಡಿ ಅವರ ಜೊತೆಗೆ ಮಾತಾಡುದು. ನನಗೆ ಒಂದು ಅಭ್ಯಾಸ ಉಂಟು. ಕನ್ನಡಿ ಇದ್ರೆ ಕನ್ನಡಿಯಲ್ಲಿ ಮಾತಾಡುದು, ನಾನೇ ನನ್ನ ಜೊತೆಗೆ ಮಾತಾಡುದು. ಫೋನ್ ಇಟ್ರೆ ನಾನೇ ನನ್ನ ಜೊತೆಗೆ ಅಲ್ಲಿ ಹೀಗೆ ನೋಡಿ ಮಾತಾಡ್ತಾ ಇದ್ದೀವಿ. ಅದೇ ಹೇಗಾಯ್ತು, ರೆಕಾರ್ಡ್ ಮಾಡಿದ್ದೀನಿ. ನನ್ನ ಇಮೋಷನ್ ನನಗೆ ಹೇಗೆ ಫೀಲ್ ಆಗ್ತಾ ಉಂಟು ರೆಕಾರ್ಡ್ ಮಾಡಿದ್ದೀನಿ. ರೆಕಾರ್ಡ್ ಮಾಡಿದ ನಂತರ ಆ ಟೈಮಲ್ಲಿ ಕೊರೋನಾ ಟೈಮ್. ಓಕೆ, ಕೊರೋನಾ ಟೈಮಲ್ಲಿ ಹೇಗಂದ್ರೆ, ನಮ್ಮ ಬಣ್ಸಂಗಲ್ಲಿ ಒಂದು ಓಪನ್ ಮೈಕ್ ಕಾಂಪಿಟೇಷನ್ ಇತ್ತು ಆನ್ಲೈನ್. ಓಕೆ, ಸೊ ಸುಮ್ಮನೆ ಇದೆ ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಅದೇ ಒಂದು ದೊಡ್ಡ ಹೋಯ್ತು ಅಂದ್ರೆ ಜನರಿನ ಪ್ರೀತಿ ಎಲ್ಲ ಕಾಣಿಸ್ತು ನನಗೆ. ಅಂದ್ರೆ ಜನರಿಗೆ, ಸೊ ಜನರಿನ ಮತ್ತೆ ನನಗೆ ಇಂಟ್ರೆಸ್ಟ್ ಆಯ್ತು. ಮಾಡೋಣ ಅಂತ ಹಾಗೆ ಮಾಡ್ತಾ ಹೋಯ್ತು. ಎಸ್, ಮಾತಿನ ಮಧ್ಯದಲ್ಲಿ ಯಾಕೆ ರಕ್ಷಿತಾ ಅವರು ಅರ್ಥ ಆಯ್ತಾ ಅಂತ ಜಾಸ್ತಿ ಬಳಸ್ತಾರೆ? ಯಾಕೆಂದ್ರೆ ನಾನು ಇವಾಗ ಮಾತಾಡ್ತೀನಿ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸುಮ್ನೆ ನನ್ನ ಎನರ್ಜಿ ವೇಸ್ಟ್ ಅಲ್ವಾ. ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಿದ್ರೆ ನನ್ಗೆ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಷ್ಟು ನಾನು ನನ್ನ ಎನರ್ಜಿ ವೇಸ್ಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಿದ್ರೆ ಎಂತ ಹೇಳುದು, ನನ್ಗೆ ಕೂಡ ಸ್ಯಾಟಿಸ್ಫೈ ಆಗ್ಬೇಕಲ್ವಾ ನಿಮ್ಗೆ ಅರ್ಥ. ಇಲ್ಲಾಂದ್ರೆ ಸುಮ್ನೆ ಅದಕ್ಕೆ ನಾನು ಕೇಳುದು ಅರ್ಥ. ಯಾಕೆಂದ್ರೆ ಜನರಿಗೆ ಅರ್ಥ ಆಗಲ್ಲ. ಸುಮ್ನೆ ನಾನು ಮಾತಾಡ್ತೀನಲ್ವಾ, ಹೌದೌದು ಅಂತ ಮಾತಾಡ್ತೇನೆ. ಮತ್ತೊಂದ್ಸತಿ ನಾನು ಕೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸುಮ್ನೆ ಹೌದೌದು ಅಂತ ಹೇಳ್ತಾರೆ. ನನ್ಗೆ ಅದು ಇಷ್ಟ ಆಗಲ್ಲ. ಅಂದ್ರೆ ಅದಕ್ಕೆ ನಾನು ಮಧ್ಯದಲ್ಲಿ ಕೇಳುದು ಅರ್ಥ ಆಯ್ತಾ ಅಂತ. ಆಂಕರ್ಗಳನ್ನ ಬಡ್ದೆಪ್ಸೋದು ಎಚ್ಚೆತ್ಕೊಳ್ಳಿ ಅಂತ. ಮತ್ತೆ ಹೇಗ್ ನಡೀತಾ ಇದೆ ಕೆಲಸ ಕಾರ್ಯಗಳೆಲ್ಲ ಇವಾಗ? ಹೌದು, ಇವಾಗ ಹೋಗ್ತಾ ಉಂಟು. ಲೈಕ್ ಇವಾಗ ಐ ಆಮ್ ನಾಟ್ ಬ್ಯಾಕ್ ಟು ಮೈ ನಾರ್ಮಲ್ ಲೈಫ್. ಇದೇ ಹೇಗಾಯ್ತು ಅಂದ್ರೆ, ಇಂಟರ್ವ್ಯೂಸ್ ಕೊಡ್ತಾ ಇದ್ದೀನಿ, ಈವೆಂಟ್ಸ್ಗೆ ಹೋಗ್ತಾ ಇದ್ದೀನಿ. ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ ನನ್ನ ನಾರ್ಮಲ್ ಲೈಫ್ಗೆ ಹೋಗ್ಲಿಕ್ಕೆ. ಅದೇ ಸದ್ಯಕ್ಕೆ ಒಂದು ಬೇಗ ಹೋಗ್ತೀನಿ ನಾನು. ಇದೇ ಎಲ್ಲ ಫಿನಿಶ್ ಆದ ನಂತರ ಆಬ್ವಿಯಸ್ಲಿ ಬ್ಯಾಕ್ ಟು ನಾರ್ಮಲ್ ಲೈಫೇ. ಆ್ಯಕ್ಚುಲಿ ಎಸ್, ನಾನು ವೇಟ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ನಾನು ಇದೇ ಪ್ರೊಸೆಸ್ ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಗೊತ್ತುಂಟು, ಇದೇ ಒಂದು ಸ್ವಲ್ಪ ದಿವಸ ಮಾತ್ರ, ನೀವು ಕಲಿಯುವುದು ನನಗೆ ಸ್ವಲ್ಪ ದಿವಸ ಮಾತ್ರ. ಅದೇ ಒಂದು ಸ್ವಲ್ಪ 6 ತಿಂಗಳ ನಂತರ ನಿಮಗೆ ಕೂಡ ಗೊತ್ತಾಗಲ್ಲ ಯಾರು ರಕ್ಷಿತಾ ಅಂತ ಅಲ್ವಾ. ಹಾಗೆ ಹೇಳ್ತಾ ಇದೇ 6 ತಿಂಗಳು. ಬಟ್ ಐ ವಿಶ್ ಇದೇ ಹೋಗ್ಬಾರ್ದು ನಿಮ್ಮ ಮನಸ್ಸಿಂದ. ಅಂದ್ರೆ ನೀವು ನನ್ಗೆ ಒಂದು ಯಾವಾಗ ನಿಮ್ಮ ಮನಸ್ಸಲ್ಲಿ ನಾನು ಇರ್ಬೇಕು, ನಿಮ್ಮ ತಲೆಯಲ್ಲಿ ರಕ್ಷಿತ್ ಅಂತ ಇರ್ಬೇಕು.
ಅರ್ಥ ಆಯ್ತಾ? ಅರ್ಥ ಆಯ್ತು. ಸೊ ಅದಕ್ಕೆ ನಾನು ಈ ಪ್ರೊಸೆಸ್ ಕೂಡ ಎಂಜಾಯ್ ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ಲ ಇದೇ ಒಂದು ಕಂಟಿನ್ಯೂ ಆಗುತ್ತಾ ಇಲ್ಲ, ಬಟ್ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿ ಪ್ರೆಸೆಂಟ್. ಐ ಹೋಪ್ ಇದು ಫಿನಿಶ್ ಆಗಬಾರ್ದು. ಎಲ್ಲರೂ ಹೇಳ್ತಾರೆ 6 ಮಂತ್ ತನಕ ಅಷ್ಟೇ, 6 ಮಂತ್ ನಂತರ ಮತ್ತೆ ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ರೆ ಮತ್ತೆ ಒಂದು ನ್ಯೂ ಕಂಟೆಸ್ಟೆಂಟ್ ಬಂದ್ರೆ ಯಾರು ರಕ್ಷಿತಾ. ಹಾಗೆ ನಾನು 2 ಮಾತು ಕೇಳಿದ್ದೀನಿ, ಅದೇ ನನಗೆ ಸ್ವಲ್ಪ ಬೇಜಾರಾಯ್ತು. ಯಾಕೆಂದ್ರೆ ಹಾಗೆ ಆಗ್ಬಾರ್ದು. ಎಷ್ಟು ನ್ಯೂ ಕಂಟೆಸ್ಟೆಂಟ್ ಬಂದ್ರೆ ಕೂಡ ನಮ್ಗೆ ಮರಿಬಾರ್ದು ಅಲ್ವಾ? ಹೌದಲ್ವಾ? ಈಗಿನ generation- ನೀವು ಕರಿತೀರಲ್ವಾ ನನಗೆ ಮತ್ತೊಂದ್ಸತಿ? ಖಂಡಿತ ನೋಡ್ತೀನಿ ನಾನು. ನೋಡಿ ಹಾ. ಖಂಡಿತ ನಾನ್ ಕರ್ದಿಲ್ಲ ಅಂದ್ರೆ ನೀವೇ ಬರ್ಬೇಕು ಆಫೀಸ್ಗೆ. ಓಕೆ ಓಕೆ. ಓಕೆ, ಬಟ್ ಆದ್ರೆ ರಕ್ಷಿತಾ ಅವ್ರು ಎಷ್ಟು ಮೆಚೂರಿಟಿ ಆಗಿ ಮಾತಾಡ್ತಾರೆ. ಈಗಿನ ಜನರೇಷನ್ ಅನ್ನ ತುಂಬಾ ಹತ್ರದಿಂದ ನೋಡಿದೀರಾ ಅನ್ಸುತ್ತೆ ನೀವು. ಬಿಕಾಸ್ ಇವಾಗಷ್ಟೇ ಹೇಳಿದ್ರಿ ನೀವು, ಅದೇ ಇವಾಗ ನೆಕ್ಸ್ಟ್ ಮಂತ್ ಇನ್ನ ಒಂದು 6 ತಿಂಗಳು ಆಯ್ತು ಅಂದಿದ ತಕ್ಷಣ ನನ್ನ ಯಾರು ಕರಿಯಲ್ಲ ಅನ್ನುವಂತಹ ಮಾತುಗಳಿದೆಯಲ್ಲ, ಅದು ಇವಾಗಿನ ಜನರೇಷನ್ ಅಲ್ಲಿ ನಡೀತಾ ಇದೆ ಅದು. ಸೊ ಹೆಂಗ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದೀರಾ ಇಷ್ಟು ಚಿಕ್ಕ ವಯಸ್ಸಿಗೆ? ಅಕ್ಸೆಪ್ಟ್ ಮಾಡಿದ್ದೀನಿ, ಬಟ್ ಹರ್ಟ್ ಕೂಡ ಆಗುತ್ತೆ. ಅಂದರೆ ಇಟ್ ಈಸ್ ಅ ರಿಯಾಲಿಟಿ ಆ್ಯಂಡ್ ಇದೇ ನಾನು ಅಕ್ಸೆಪ್ಟೇ ಮಾಡಬೇಕು. ಆ್ಯಂಡ್ ಇಟ್ಸ್ ಓಕೆ, ಪರವಾಗಿಲ್ಲ. ಹಾಗೆ ಅದೇ ಆಗಿದ್ರೆ ಕೂಡ ಇದೇ 6 ಮಂತ್ ನಾನು ಅದೇ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಕೂಡ ದಿವಸ ಹೋಗ್ತಾ ಉಂಟು, ನಾಳೆ ಮನೆಯಿಂದ ಆಚೆ ಹೋಗ್ಬೇಕಲ್ವಾ, ಅದೆಲ್ಲ ಜಾಸ್ತಿ ನಾನು ಅದೇ ತಲೆ ಕಟ್ಕೆಲ್ಲ. ಪರವಾಗಿಲ್ಲ, ಇವಾಗ ಜಸ್ಟ್ ಎಂಜಾಯ್ ಮಾಡ್ತೀನಿ. ಯಾಕಂದರೆ ಈ ಟೈಮ್ ಮತ್ತೆ ಬರಲ್ಲ ಅಲ್ವಾ. ಅದೇ ನನಗೆ ಗೊತ್ತಾಯ್ತು ಮನೆಯಿಂದ ಆಚೆ ಹೋಗ್ಲೇಬೇಕು, ಸುಮ್ಮನೆ ಇವಾಗ ಪ್ರೆಸೆಂಟ್ ಯಾಕೆ ಹಾಳು ಮಾಡಲಿ. ಸೊ ಅದೇ ನಾನು ಟೆನ್ಷನ್ ಮಾಡಲ್ಲ. 6 ತಿಂಗಳಲ್ಲಿ ಎಲ್ಲ ಮುಗಿಯುತ್ತೆ ಅಂತ. ಟುರ್ದೇತು ದಿವಸ ನಾನು ಎಂಜಾಯ್ ಮಾಡ್ತೀನಿ, ಈವೆಂಟ್ಸ್ಗೆ ಹೋಗ್ತೀನಿ, ಇಂಟರ್ವ್ಯೂಸ್ ಕೊಡ್ತೀನಿ, ಜನರಿಗೆ ನೋಡ್ತೀನಿ ಅಲ್ವಾ. ಎಸ್, ಇಂಟರ್ವ್ಯೂಸ್ ಕೊಡ್ತೀನಿ ಅಂತ ಅಂದಿದ್ರಿ, ಬಟ್ ಈ ಹಿಂದೆ ಒಂದಷ್ಟು ಅಂತ ಇದ್ರು ರಕ್ಷಿತಾ ಅವ್ರು ಕಾಲ್ ಪಿಕ್ ಮಾಡಲ್ಲ, ಇಂಟರ್ವ್ಯೂಸ್ ಕರೆದ್ರೆ ಬರಲ್ಲ ಅನ್ನುವಂಥದ್ದು ಒಂದಷ್ಟು ನೋಡಿ, ನನ್ ಹಾಗೆ ಅಂತ ಇಲ್ಲ, ನನ್ಗೆ ಇಂಟ್ರೆಸ್ಟಿಂಗ್ ಉಂಟು ಮಾತಾಡ್ಲಿಕ್ಕೆ. ಬಟ್ ನೀವು ಸೇಮ್ ನನ್ನ ಹತ್ರ ಕೇಳಿದ್ರೆ ನನ್ಗೆ ಕೂಡ ಅದೇ ಒಂದು ಎಷ್ಟು ಸತಿ ಹೇಳಿ, ಅದೇ ಸೇಮ್ ಮಾತು ಒಂದು ಸತಿ ಹೇಳಿದ್ರೆ ಓಕೆ, 2 ಸತಿ ಓಕೆ, 3 4 5 6 7 ಸತಿ ನಿಮ್ಮ ಸೇಮೇ ಕ್ವೆಶನ್ ಅಂದ್ರೆ ಜನರಿಗೆ ಕೂಡ ಬೋರ್ ಆಗುತ್ತೆ. ಎಂತ ಮಾರೆ ಅವರು ಸೇಮ್ ಮಾತಾಡ್ತಾರೆ, ನಿಮ್ಮನೆ ಇಂಟರ್ವ್ಯೂ ವೇಸ್ಟ್ ಆಗುತ್ತೆ. ಓಕೆ, ಸೊ ನೀವು ಕೂಡ ಯೂನಿಕ್ ಆಗಿ ಇದ್ರೆ, ನಾನು ಕೂಡ ನಿಮ್ಮ ಯೂನಿಕ್ ಕ್ವೆಶನ್ ಇದ್ರೆ ನನ್ನ ಯೂನಿಕ್ ಆನ್ಸರ್ ಇರುತ್ತೆ. ಜನರಿಗೆ ಕೂಡ ಎಂಜಾಯ್ ಮಾಡ್ತಾರೆ ನೋಡ್ಲಿಕ್ಕೆ. ಇವತ್ತೆ ನಾನು ಅಲ್ಲ ಇಂಟರ್ವ್ಯೂ, ನಾನು ಹೇಳ್ತೀನಿ, ನೀವೇ ಹೇಳ್ತೀರಲ್ವಾ ಬೇಡ ಬೇಡ ಅಂತ, ನಾನು ಹೇಳ್ತೀನಿ ಅಂತ, ಜನರೇ ಅಲ್ಲಿಂದ ಕುತ್ಕೊಳ್ಳಿ ಹೇಳ್ಬೋದಲ್ವಾ. ಎಷ್ಟು ಮಾರೆ ಅಷ್ಟೇ ಇದೆ, ಬೇಡ ಮಾರೆ ಅಂತ ಸ್ಕ್ರೋಲ್ ಮಾಡ್ತಾರೆ, ಅದು ಕೂಡ ಪಾಸಿಬಲ್ ಉಂಟಲ್ವಾ. ಜನರಿನ ಫೀಲಿಂಗ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಎಸ್, ರಕ್ಷಿತಾ ಅವ್ರಿಗೆ ಇದನ್ನೆಲ್ಲ ನೋಡಿ ನೋಡಿ ಜಿಗುಪ್ಸೆ ಬಂದ್ಬಿಟ್ಟಿದೀಯಾ? ಜಿಗುಪ್ಸ್ಗೆ ಅಂದ್ರೆ ಪದೇ ಇಂಟರ್ವ್ಯೂಸ್ ಗಳನ್ನ ನೋಡಿ. ಹೌದು, ನೋಡಿ ನನ್ಗೆ ಮಾತಾಡ್ಲಿಕ್ಕೆ ಇಷ್ಟನೇ. ನನ್ಗೆ ಆಕ್ಚುಲಿ ನೀವು ನನ್ಗೆ ಕ್ವೆಶನ್ ಕೇಳಿದ್ರೆ ನನ್ಗೆ ಆನ್ಸರ್ ಕೊಡ್ಲಿಕ್ಕೆ ಇಷ್ಟ. ಬಟ್ ಪದೇ ಸೇಮ್ ಕ್ವೆಶನ್ಗೆ ನಾನು ಆನ್ಸರ್ ಅರೆ ನಿಮ್ ಆಗಲ್ಲ, ಅದು ನ್ಯಾಚುರಲ್ ಫೀಲಿಂಗ್. ಎಸ್, ಬಟ್ ನಾನು ಒಂದಷ್ಟು ಇಂಟರ್ವ್ಯೂಸ್ ಗಳನ್ನ ನೋಡಿದೀನಿ, ಬಟ್ ಆದ್ರೆ ಸೇಮ್ ಕ್ವಶನ್ ನಾನು ಒಪ್ಕೋತೀನಿ. ಅದನ್ನ ಬಿಟ್ಟು ಎಲ್ಲೂ ಕೂಡ ರಕ್ಷಿತಾ ಅವರು ತಮ್ಮ ಫ್ಯಾಮಿಲಿ ಬಗ್ಗೆ ಹಂಚ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಸೊ ಇವತ್ತು ನಮ್ಮ ಇಂಟರ್ವ್ಯೂ ಅಲ್ಲಿ, ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಹೌದು, ಯಾರು ನನ್ಗೆ ಫ್ಯಾಮಿಲಿ ಬಗ್ಗೆ ಮಾತಾಡ್ಲೇ ಇಲ್ಲ, ನಾನು ಕೂಡ ಮಾತಾಡ್ಲಿಲ್ಲ. ನಾನು ಯೋಚನೆ ಮಾಡುದು ಅಂದ್ರೆ ಎಲ್ಲ ಕಾಂಟ್ರವರ್ಷಿಯಲ್. ನನ್ನ ಪ್ರೊಸೆಸ್ ನನ್ನ ಅಮ್ಮನೇ ಅಲ್ವಾ, ನನ್ನ ಅಮ್ಮ ಪಪ್ಪನೇ ಅಲ್ವಾ. ಅಂದ್ರೆ ನನ್ನ ಫಸ್ಟ್ ಅಂದ್ರೆ ಅವರು ನನ್ಗೆ ಹೀಗೆ ಮಾಡಿದ್ರು ಕಾರಣನೇ ಅವರು ಇಬ್ರಲ್ವಾ. ಸೊ ಫಸ್ಟ್ ನಾನು ಥ್ಯಾಂಕ್ ಯು ಅಮ್ಮ ಪಪ್ಪಕ್ಕೆ ಹೇಳಬೇಕು. ಯಾಕೆಂದ್ರೆ ಅವರು ನನಗೆ ಸೃಷ್ಟಿ ಮಾಡಿದ್ರು, ಹೀಗೆ ಸೃಷ್ಟಿ ಮಾಡಿದ್ರು. ಅವರು ಹೇಗೆ ಕ್ರಿಯೇಟ್ ನನಗೆ ಮಾಡಿದ್ದಾರೆ ಅಂತಂದ್ರೆ ನಾನು ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ನನಗೆ ಹೀಗೆ ಮಾಡ್ಲಿಕ್ಕೆ. ಎಸ್, ಮಂಗಳೂರಲ್ಲಿ ಎಷ್ಟು ಟೈಮ್ ಇದ್ರಿ, ಯಾವಾಗ ಮುಂಬೈಗೆ ಶಿಫ್ಟ್ ಆಗಿದ್ದು ಅಂತ? ಇಲ್ಲ ಅಯ್ಯೋ, ಶಿಫ್ಟ್ ಅಲ್ಲ ನಾನು ಆಗಿದ್ದೀವಿ. ನಾನು ನನ್ನ ಅಮ್ಮ ಆಕ್ಚುಲಿ ನನ್ನ ಅಮ್ಮ ಪಪ್ಪ ಉಡುಪಿ ಅವರು. ಉಡುಪಿ ಆದ ನಂತರ ಮದ್ವೆ ಆಯ್ತು. ಮದ್ವೆ ಊರಲ್ಲಿ ಮದ್ವೆ ಆಗಿ ನನ್ನ ಅಪ್ಪನ ಬಚ್ಚಿರೆ ಬೀಡದು ಅಂಗಡಿ ಮುಂಬೈಯಲ್ಲಿ. ಸೊ ಅವರು ಅವರ ಹೆಂಡತಿಗೆ ಅಂದ್ರೆ ನನ್ನ ಅಮ್ಮಗೆ ಕರ್ಕೊಂಡು ಮುಂಬೈಯಲ್ಲಿ ಹೋದ್ರು. ಅಲ್ಲಿ ಒಂದು ಸ್ವಲ್ಪ ವರ್ಷ ನಂತರ ನನ್ನ ಅಮ್ಮ ಪ್ರೆಗ್ನೆಂಟ್ ಆದ್ರು. ಪ್ರೆಗ್ನೆಂಟ್ ಆಗ ನಂತರ ನಿಮ್ಗೆ ಗೊತ್ತುಂಟಲ್ವಾ, ಒಂದು ಲಾಸ್ಟ್ ಮಂತ್ಸ್ ಅಲ್ಲಿ ಅವರು ಅವರ ಅಮ್ಮ ಮನೆಗೆ ಹೋಗ್ಬೇಕು ಡೆಲಿವರಿ ಮಾಡ್ಲಿಕ್ಕೆ. ಆ ಕಾಲದಲ್ಲಿ, ಈ ಕಾಲದಲ್ಲಿ ಕೂಡ ಸೇಮ್ ಅಲ್ವಾ. ಆಗ ನನ್ನ ಅಜ್ಜಿ ಹತ್ರ ಹೋದ್ರು. ಅಜ್ಜಿ ಹತ್ರ ಹೋದ ನಂತರ ನಾನು ಹುಟ್ಟಿದ್ದೀನಿ ಎಲ್ಲಿ, ಕರ್ನಾಟಕದಲ್ಲಿಯೇ ಹುಟ್ಟಿದ್ದೀನಿ. ಹುಟ್ಟ ನಂತರ ಒಂದು 3 4 5 ತಿಂಗಳು ನನ್ನ ಅಮ್ಮ ಎಣ್ಣೆ ಹಚ್ಚಿ, ದೊಡ್ಡ ಅಜ್ಜಿ ಎಣ್ಣೆ ಹಚ್ತಾರೆ. ಎಣ್ಣೆ ಹಚ್ಚಿ ನಾನು ಸ್ವಲ್ಪ 6 ತಿಂಗಳು ಎಂತ ಆಯ್ತು ನನ್ಗೆ ಡೆಲಿವರಿ ಆದ ನಂತರ. 6 ತಿಂಗಳಲ್ಲ, ಎಷ್ಟು 1 ತಿಂಗಳು ಆದ ನಂತರ ನನ್ನ ಅಮ್ಮ ನನ್ನ ಅಪ್ಪ
ಕಡೆ ತಕೊಂಡೋದ್ರು ಎಲ್ಲಿ ಮುಂಬೈಯಲ್ಲಿ. ಸೊ ನನ್ನ ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ ತನಕ 10th ಇಂದ ಕಾಲೇಜ್ ಎಲ್ಲ ಆಗಿದೆ ನನ್ನ ಮುಂಬೈಯಲ್ಲಿ ನಾಲಸೋಪಾರಲ್ಲಿ. ಓಕೆ. ಓಕೆ, ಮಧ್ಯದಲ್ಲಿ ವರ್ಷದಲ್ಲಿ ಒಂದು ಸತಿ ರಜೆ ಸಿಗುತ್ತೆ ಸ್ಕೂಲಲ್ಲಿ, ಸಮರ್ ವೆಕೇಶನ್ ಅಲ್ಲಿ. ಆ ಟೈಮ್ ನನ್ನ ಅಮ್ಮ ಅಜ್ಜಿ ಹತ್ರ ತಕೊಂಡ್ ಬರುದು. ಅಪರೂಪದಲ್ಲಿ ದೀಪಾವಳಿಯಲ್ಲಿ ಸ್ವಲ್ಪ ರಜೆ ಸಿಕ್ಕಿದ್ರೆ ಆ ಟೈಮಲ್ಲಿ ಒಂದು ವರ್ಷಕ್ಕೆ 2 ಸತಿ ಮಾತ್ರ ಊರಿಗೆ ಬರುದು. 15 ದಿವಸ ಕುತ್ಕೊಳ್ತೀನಿ. ಅಯ್ಯೋ, ಅದೇ ಕೂಡ ನಾನು ಕೌಂಟ್ ಮಾಡುದು. ಇವಾಗ ಏಪ್ರಿಲ್ ಬರುತ್ತೆ ಅಲ್ವಾ, ಏಪ್ರಿಲ್ ಬರುತ್ತೆ, ಊರಿಗೆ ಹೋಗ್ಲಿಕ್ಕೆ ಉಂಟು, ಊರು ಪ್ಯಾಕಿಂಗ್ ಎಲ್ಲ ಮಾಡಿ ಇಡುದು, ಫುಲ್ಲು ಪ್ಯಾಕಿಂಗ್ ಎಲ್ಲ ಎಕ್ಸೈಟ್ಮೆಂಟ್ ಅದೇ. ಓಕೆ, ಊರಿಗೆ ಹೋಗಿ, ಬಟ್ ಆಗ ನಂತರ ಊರಿಂದ ಪ್ಯಾಕಿಂಗ್ ಮತ್ತೆ ಮಾಡ್ಲಿಕ್ಕೆ ಒಬ್ಬೊಬ್ಬ ಕಣ್ಣಲ್ಲಿ ಬಡ 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 ನೀರು. ಹೋಗ್ಲಿಕ್ಕೆ ಇಲ್ಲ, ನನ್ಗೆ ಊರ್ ಬಿಟ್ಟು ಹೋಗ್ಲಿಕ್ಕೆ ಇಲ್ಲ, ಅಜ್ಜಿಗೆ ಬಿಟ್ಟು ಹೋಗ್ಲಿಕ್ಕೆ ಇಲ್ಲ. ಆಗ ನಂತರ ಅಜ್ಜಿ ನನ್ಗೆ ಒಂದು 100-200 ರೂಪಾಯಿ ಕೈಯಲ್ಲಿ ಕೊಡುದು. ಅದೇ ಹಣ ತಕೊಂಡು ನಾನು ಮುಂಬೈಯಲ್ಲಿ ಹೋಗುದು. ಮುಂಬೈಯಲ್ಲಿ ಹೋಗ್ ನಂತರ ಅದೇ ಹಣ ಇಟ್ಟಿ ಅದೇ ನೋಡಿ ಆಲುದು. ಅರ್ಥ ಆಯ್ತಾ? ಅದೇ ಒಂದು ಫೀಲಿಂಗ್. ಅದೇ ಇವಾಗ ನೋಡಿ, ಇವಾಗ ನನ್ನ ಅಜ್ಜಿ ನನ್ಗೆ ಹಣ ಹಾಗೆ ಕೊಡಲ್ಲ, ಬಟ್ ಆ ಟೈಮಲ್ಲಿ ಕೊಡ್ತಾ ಇದ್ರು. ಆ ಹಣ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂದ್ರೆ ಅದೇ ಒಂದು ಚೈಲ್ಡ್ ಮೆಮೊರಿ. ಅಜ್ಜಿ ಒಂದು ಕೈಯಲ್ಲಿ ಕೊಡುದು, ಸುಮ್ನೆ ನನ್ನ ಅಮ್ಮಗೆ ಗೊತ್ತಾಗಲ್ಲ ಹಾಗೆ ಕೊಡುದು ಸುಮ್ನೆ. ನನ್ನ ಅಮ್ಮ ಆಕ್ಚುಲಿ ಅಜ್ಜಿಗೆ ಕೊಡುದು, ಹೋಗುವಾಗ ಅಜ್ಜಿಗೆ ಕೊಡಲ್ವಾ. ನನ್ನ ಅಜ್ಜಿ ಎಂತ ಮಾಡ್ತಾರೆ, ಸುಮ್ನೆ ನನ್ಗೆ ಕೊಟ್ಬಿಡ್ತಾರೆ ಹೀಗೆ ಹಿಂದೆಯಿಂದ. ಅದೇ ನಾನು ಇಟ್ಕೊಳ್ಳುದು. ಹಾಗೆ. ಎಷ್ಟು ಮಿಸ್ ಮಾಡ್ಕೊಂಡಿದ್ರಿ ಬಿಗ್ ಬಾಸ್ ಮನೇಲಿ ಎಲ್ರು? ಅಯ್ಯೋ, ತುಂಬಾ ಮಿಸ್ ಮಾಡ್ತಾ ಇದ್ದೀನಿ, ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಅದೇ ವರ್ಡ್ಸ್ ಅಲ್ಲಿ ಹೇಳಲಿಕ್ಕೆ ಆಗಲ್ಲ. ಇವಾಗ ಕೂಡ ಅವ್ರು ಕರೀದ್ರೆ ನನ್ನ 2 ಪೆಡಿಕೆ ರೆಡಿ ಉಂಟು, ಹೋಗುದೇ ಸರ್ತ. ಓ ಮೈ ಗಾಡ್, ಸೋ ಸ್ವೀಟ್ ರಕ್ಷಿತಾ ನೀವು. ಎಸ್, ಮತ್ತೆ ಬರೋದಾದ್ರೆ ಈಗ ಮತ್ತೆ ಸಮ್ಮರ್ ವೆಕೇಶನ್ ಗೆಲ್ಲ ಬರ್ತಾ ಇದ್ರಿ ಊರ್ ಕಡೆ ಕರಾವಳಿ. ಇವಾಗ ಬಟ್ ಜಾಸ್ತಿ ಹೊತ್ತು ಮಂಗಳೂರಲ್ಲೇ ಕಾಲ ಕಳೀತೀರಾ? ಇವಾಗ ನನ್ನ ಗ್ರಾಜುಯೇಷನ್ ಆಯ್ತಲ್ವಾ, ಇವಾಗ ಫುಲ್ ಫ್ರೀ. ಇವಾಗ ನನ್ಗೆ ಯಾವಾಗ ಬೇಕು ಆ ಟೈಮ್ ಅಲ್ಲಿ ನಾನು ಬರ್ಬೋದು, ಯಾವಾಗ ಇದೆ. ಬಟ್ ಆ ಟೈಮ್ ಅಲ್ಲಿ ಒಂದು ಇತ್ತಲ್ವಾ, ಒಂದು ಸಫರ್ ಮಾಡಿ ಹೋಗುದು, ಸ್ಯಾಟಿಸ್ಫೈ ಮಾಡಿ ಹೋಗುದು, ಅದೇ ಒಂದು ಮಜಾ ಬೇರೆ. ಇವಾಗ ಎಂತ ಆಗುತ್ತೆ, ಇವಾಗ ನನ್ಗೆ ಮನಸ್ಸಾದ್ರೆ ಇವಾಗನೇ ರಪ್ಪ ನಾನು ಊರಲ್ಲಿ ಹೋಗ್ಬೋದು. ಕಾಲ ಚೇಂಜ್ ಆಯ್ತು ನೋಡಿ. ಹೌದು, ಕಾಲ ಚೇಂಜ್ ಆಗ್ತಾ ಇದೆ. ಬಟ್ ಆಕ್ಚುಲಿ ನನ್ಗೆ ಅದೇನೆ ಒಂದು ಕಾಲ ಬೇಕಿತ್ತು. ಅದೇ ಒಂದು ಅಳು, ನಗು, ಖುಷಿ. ಇವಾಗ ಇಲ್ಲ ಅಲ್ವಾ. ನಾವ್ ಯಾವಾಗ ದೊಡ್ಡ ಆಗ್ತೀವಿ ಅಲ್ವಾ, ನಾವು ಒಂದು ಝೋಂಬಿ ಆಗಿ ಬಿಡ್ತೀವಿ. ಅಂದ್ರೆ ಝೋಂಬಿ ಅಂದ್ರೆ ಇವಾಗ ನನ್ಗೆ ಎಂತ ಬೇಕೋ ಅದು ಎಲ್ಲ ಪರ್ಚೇಸ್ ಮಾಡ್ಬೋದು. ನಾನು ಒಂದು ವಿಷಯ ಹೇಳ್ತೀನಿ. ಮುಂಚೆ ಆಕ್ಚುಲಿ ನನಗೆ ಬಟ್ಟೆ ಎಲ್ಲ ಹಾಕ್ಲಿಕ್ಕೆ ತುಂಬಾ ಇಷ್ಟ, ಓಕೆನಾ. ಬಟ್ಟೆ ಹಾಕ್ಲಿಕ್ಕೆ ನನ್ಗೆ ತುಂಬಾ ಇಂಟ್ರೆಸ್ಟಿಂಗ್. ಆ ಟೈಮಲ್ಲಿ ನಮ್ಮ ಅಮ್ಮ ಅವರು ಯಾವಾಗ ಬಟ್ಟೆ ಕೊಡುದು, ಒಂದು ದೀಪಾವಳಿಯಲ್ಲಿ ಪರ್ಚೇಸ್ ಮಾಡ್ತಾರೆ, ಒಂದು ಊರಲ್ಲಿ ಹೋಗುವಾಗ ಒಂದು ಬಟ್ಟೆ ಪರ್ಚೇಸ್ ಮಾಡ್ತಾರೆ, ಮದುವೆಯಲ್ಲಿ ಹೋಗ್ಲಿಕ್ಕೆ ಇದ್ರೆ ಒಂದು ಬಟ್ಟೆ ಪರ್ಚೇಸ್ ಮಾಡ್ತಾರೆ. ಒಂದು ವರ್ಷದಲ್ಲಿ 3-4 ಸತಿ ಮಾತ್ರ ಅಮ್ಮ ಒಂದು ಬಟ್ಟೆ ತಕೊಂಡ್ ಕೊಡ್ತಾರೆ, ಓಕೆನಾ. ಮತ್ತೆ ಟ್ಯೂಷನ್ಗೆ ಎಲ್ಲ ಒಂದು ರೋಡ್ ಸೈಡ್ ಅಲ್ಲಿ ಒಂದು ಅಂಗಡಿಯಲ್ಲಿ, ಹಾಗೆಲ್ಲ ನಿಮ್ಗೆ ಅರ್ಥ ಆಯ್ತಲ್ಲ, ಹಾಗೆ ಒಂದು ಪರ್ಚೇಸ್, ಹಾಗೆ ಒಂದು ಸ್ವಲ್ಪ ಪರ್ಚೇಸ್ ಮಾಡ್ತಾರೆ. ಅದೇ ಒಂದು ಸ್ವಲ್ಪ ಹಾಕ್ತೀನಿ. ಆ ಟೈಮಲ್ಲಿ ತುಂಬಾ ಇಂಟ್ರೆಸ್ಟ್, ಗೊತ್ತಾಯ್ತಾ. ಹಾಗೆ. ಸೊ ಇವಾಗ ನೋಡಿ, ಆ ಟೈಮ್ ಇವಾಗ ನೋಡಿ ನನ್ನ ಹತ್ರ ಸ್ವಲ್ಪ ಹಣ ಉಂಟು. ನಾನು ಬೇಕಿದ್ರೆ 100 ಬಟ್ಟೆ ಕೂಡ ಪರ್ಚೇಸ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 100 ಬಟ್ಟೆ ಕೂಡ ಪರ್ಚೇಸ್ ಮಾಡ್ಬೋದು. ಬಟ್ ಇವಾಗ ಮನಸ್ಸೇ ಆಗಲ್ಲ ಬಟ್ಟೆ ಪರ್ಚೇಸ್ ಮಾಡ್ಲಿಕ್ಕೆ. ಆ ಟೈಮಲ್ಲಿ ಹಣ ಇರ್ಲಿಲ್ಲ, ಬಟ್ಟೆ ಬೇಕಿತ್ತು. ಇವಾಗ ಹಣ ಉಂಟು, ಬಟ್ಟೆ ಹತ್ರ ಆಸನೆ ಇಲ್ಲ. ಇವಾಗ ಇದೇ ಬಟ್ಟೆ ನಾನು ಆಕ್ಚುಲಿ ಬಿಗ್ ಬಾಸ್ ಇಂದ ಮುಂಚೆ ಎಷ್ಟು ವ್ಲಾಗ್ ಅಲ್ಲಿ ಕೂಡ ಹಾಕಿದ್ದೀನಿ ಇದೇ ಬಟ್ಟೆ, ಓಕೆ. ಮಿಂತ್ರ ಇಂದ ಬೇಡ, ನಾನು ಜಸ್ಟ್ ಹೇಳ್ತಾ ಇದ್ದೀನಿ. ಅಂದ್ರೆ ಇವಾಗ ಇಂಟ್ರೆಸ್ಟೇ ಇಲ್ಲ ಬಟ್ಟೆ ಹಾಕ್ಲಿಕ್ಕೆ, ಬಟ್ಟೆ ಪರ್ಚೇಸ್ ಮಾಡ್ಲಿಕ್ಕೆ. ನೋಡಿ ಕಾಲ ಹೇಗ ಚೇಂಜ್ ಆಯ್ತು ಅಲ್ವಾ. ಎಸ್ ರಕ್ಷಿತಾ ಅವ್ರೆ, ನೀವ್ ಅದೇ ಬಟ್ಟೆ ವಿಷಯಕ್ಕಂದ್ರಿ, ಬಟ್ ಮೊದ್ಲು ನಿಮಗ್ ನೆಮ್ಮದಿ ಇತ್ತು, ಈಗ ನೆಮ್ಮದಿ ಇದೆಯಾ ರಕ್ಷಿತಾ ಅವ್ರಿಗೆ? ಇಲ್ಲ, ನೆಮ್ಮದಿಗೆ ಇಲ್ಲ. ಯಾಕೆಂದ್ರೆ ಗೊತ್ತಿಲ್ಲ ನನ್ಗೆ. ಐ ಆಮ್ ನಾಟ್ ದಿ ರಿಯಲ್ ಮೀ ಆಕ್ಚುಲಿ. ಅಂದ್ರೆ ಹಾಗೆಲ್ಲ ನಾನು ರಿಯಲ್ ಮೀ, ಬಟ್ ಆದ್ರೂ ಕೂಡ ಸಮ್ಟೈಮ್ಸ್ ಐ ಫೀಲ್ ಲೈಕ್ ರಕ್ಷಿತಾ ನೀನು ಹೀಗೆ ಇಲ್ಲ, ಹೀಗೆ ಇಲ್ಲ. ಮತ್ ಹೇಗೆ ರಕ್ಷಿತಾ ಅವರು? ಬಟ್ ಸಮ್ವೇರ್ ನಾನು ಬಿಟ್ಕೊಡಲ್ಲ. ಅಂದ್ರೆ ಬಿ ಲೈಕ್ ಯು ಓನ್ಲಿ, ಇಟ್ಸ್ ಓಕೆ. ಅಂದ್ರೆ ಓ ಇಲ್ಲಿ ಹೋಗಿದ್ರೆ ಹೀಗೇನೆ ಇರ್ಬೇಕು, ಇಲ್ಲಿ ಹೋಗಿದ್ರೆ ಹೀಗೇನೆ ಇರ್ಬೇಕು, ಹಾಗೆ ಅಲ್ಲ ನನ್ಗೆ ಆಗಲ್ಲ ಆಕ್ಚುಲಿ. ಅಂದ್ರೆ ಅರ್ಥ ಆಯ್ತಾ. ಸಮ್ವೇರ್ ನನ್ಗೆ ಹೇಗ ಬೇಕು ಹಾಗೇನೆ ಇರ್ತೀನಿ. ಸಮ್ ಟೈಮ್ಸ್ ನಾನು ಅಡ್ಜಸ್ಟ್ ಮಾಡ್ತೀನಿ. ಬೇಡಪ್ಪ ಇವಾಗ ಸ್ವಲ್ಪ ನನ್ಗೆ ಮಾಡ್ಬೇಕು, ಸ್ವಲ್ಪ ಮ್ಯಾನರ್ಸ್ ಇರ್ಬೇಕು, ಸ್ವಲ್ಪ ಮಾತುಕತೆಯಲ್ಲಿ ನೋಡ್ಬೇಕು ಎಂತ ಮಾತಾಡ್ತೀಯ ಅಂತ. ಇಲ್ಲಾಂದ್ರೆ ನಾನು ಎಂತ ಥಿಂಕ್ ಮಾಡಿ ಎಂತ ಮಾತಾಡಲ್ಲ. ಇವಾಗ ನಾನೇ ಇವತ್ತು ಹೇಳ್ತೀನಿ, ಇವತ್ತೇ ನಾನು ಸ್ವಲ್ಪ ಒಂದು ಅಪ್ಪಿ ತಪ್ಪಿ ಒಂದು ರಾಂಗ್ ಹೇಳಿದ್ರೆ ಅಲ್ಲಿಂದ ಇಲ್ಲಿ ಆಗುತ್ತೆ ಅಲ್ವಾ.
ಅದೇ ನಾನು ಸ್ವಲ್ಪ ಕೇರ್ಫುಲ್ ಆಗೇ ಇರಬೇಕು. ಆದ್ರೂ ಕೂಡ ನನಗೆ ಒಂದು ಇದೇ ಉಂಟು ಅಂದ್ರೆ ಜನರು ಓಕೆ ನನಗೆ ಇಲ್ಲಿ ತನಕ ತಂದಿದ್ದಾರೆ, ನಾನು ಒಂದು ಅಪ್ಪಿತಪ್ಪಿ ಅಂತ ರಾಂಗ್ ಹೇಳಿದ್ರೆ ಅವರು ನನಗೆ ಕೆಳಗೆ ಹಾಕಲ್ಲ ಅಂತ ನನಗೆ ಇದೇ ಉಂಟು, ಭರವಸೆ ಉಂಟು. ಯಾಕೆಂದ್ರೆ ಅವರಿಗೆ ಕೂಡ ಗೊತ್ತುಂಟಲ್ವಾ ಇಲ್ಲಿ ತನಕ ಹೋಗ್ಲಿಕ್ಕೆ ಅಷ್ಟು ಈಸಿ ಇರಲಿಲ್ಲ. ಬಟ್ ಯಾರು ಒಂದು ಹೀಗೆ ಮಾಡಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತಿದೆ ಹೇಳಿ. ಸೊ ನನಗೆ ಒಂದು ಇದೇ ಜನರು ಹಾಗೆ ಮಾಡಬಾರ್ದು ಅಲ್ವಾ, ಯಾರಿಗೆ ಕೂಡ ಇರ್ಲಿ ಒಂದು ಪೊಸಿಷನ್, ಯಾರು ಒಂದು ಅಪ್ಪಿತಪ್ಪಿ ಎಂತ ಒಂದು ಬಡಬಡಲ್ಲಿ ಹೇಳ್ಬಿಡ್ತಾರೆ. ಸೊ ಅವರು ಇಷ್ಟು ಮಾಡಿದ ನಂತರ ಕೆಲಿಗೆ ಬೇಡ ಅಲ್ವಾ ಅಂದ್ರೆ. ಸೊ ಅದಕ್ಕೆ ಒಂದು ಸ್ವಲ್ಪ ನಾನು ಇದೇ ಮಾಡಬೇಕು.